ಈ ತಾರ್ಪಲ್ ಕಿತ್ತೋಗೋದ್ ನೋಡಿ ಇನ್ನೇನ್ ಈ ಗಣೇಶನ 3 ಗಂಟೆ ಎತ್ಕೊಂಡು ಹೋಗಕ್ ಆಗುತ್ತೋ ಇಲ್ಲೋ ಅಂತ ಒಂದು ಆಲೋಚನೆ ಬಂತು. ಏನೋ ಒಂದು ಬಾಧೆ ಬಿತ್ತು. ಆ ತಾರ್ಪಲ್ ಫುಲ್ ಕವರ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ನಿಧಾನಾಗಿ ಈ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಫಾಸ್ಟ್ ಆಗಿ ಹೋಗಿದ್ರೆ ತಾರ್ಪಲ್ ಕಿತ್ತೋಗುತ್ತೆ, ನಿಧಾನಾಗಿ ಹೋಗಿದ್ರೆ ಟೈಮ್ ಆಗೋಗುತ್ತೆ. ಒಳ್ಳೆ ಟೆನ್ಷನ್ ಆಗೋಯ್ತು. ಈ ಕಡೆ ನೋಡಿದ್ರೆ ನಮ್ಮ ಅಣ್ಣ ಫುಲ್ ಸುಸ್ತ ಹೋಗಿದ್ನು, ಗಣೇಶ ಕೆಳಗಡೆನೆ ಮುಳ್ಕೊಂಡ್ಬಿಟ್ಟಿದ್ನು. ಎಲ್ಲ ಆದ್ಮೇಲೆ ವಿಕೋಟೆ ಗಂಟೆ ಕರೆಕ್ಟ್ ಆಗಿ ಬಂದ್ವಿ. ಈ ವಿಕೋಟೆದಲ್ಲಿ ಫುಲ್ ಟ್ರಾಫಿಕ್ ಹೋಗೋಯ್ತು. ಟ್ರಾಫಿಕ್ ಅಲ್ಲೇ ಸಿಕ್ಕಾಕೊಂಡ್ರಿ. ಇಲ್ಲೇ ಈ ಟ್ರಾಫಿಕ್ ಅಲ್ಲೇ 1 ಅವರ್ ವೇಸ್ಟ್ ಆಗೋಯ್ತು. ಇನ್ನೇನೇ ಆಗ್ಲಿ ಅಂತ ಪಯಣ ಊರಿನ ಕಡೆಗೆ ಶುರು ಮಾಡಿದ್ವಿ. ನಮ್ಮ ಊರಿಗೆ ಬರೋಷ್ಟೊತ್ತಿಗೆ ರಾತ್ರಿ 7:30 ಆಯ್ತು. ಇಷ್ಟೆಲ್ಲ ಕಷ್ಟ ಪದ್ಮೇಲೆ ನಮ್ಮ ಊರಲ್ಲಿ ಎಂಟ್ರಿ ಮಾತ್ರ ಬೇರೆ ಲೆವೆಲ್ಲೇ ಇತ್ತು. ಪಾಪ ನಮ್ಮ ಹುಡುಗರೆಲ್ಲ ಗಣೇಶ ಬರತ್ತೆ ಅಂತ 6 ಗಂಟೆಯಿಂದಾನೇ ಕಾತ್ಕೊಂಡಿದ್ರಂತೆ. ಅದೆಷ್ಟೇ ಟೈಮ್ ಆಗ್ಲಿ ಅಂತ ಗಣೇಶ ಬರೋ ಗಂಟೆ ಅಲಗೆಗಳ ಜೊತೆ ಕಾತ್ಕೊಂಡಿದ್ರು. ಇನ್ನೇನ್ ನಮ್ಮ ಊರಲ್ಲಿ ಎಂಟ್ರಿ ಕೊಡ್ಬೇಕು. ನಮ್ಮ ಹುಡುಗರೆಲ್ಲ ಫುಲ್ ಡ್ಯಾನ್ಸ್ಗಳು ಮತ್ತೆ ಮಿಂಚಿಂಗು ಏನೋ ಗೊತ್ತಿಲ್ಲ. ಗಣೇಶನ ಮೂರಲ್ಲಿ ಎಂಟ್ರಿ ಕೊಟ್ಟು ನಮ್ಮ ಊರಲ್ಲಿ ಬರ್ತೈತೆ ಅಂದ್ರೆ ನಮ್ಮ ಮನ್ಸಿಗೆ ಫುಲ್ ಖುಷಿ ಆಗತ್ತೆ. ಆ ಖುಷಿಗೆ ನಾವ್ ಬಿದ್ದಿದ್ ಕಷ್ಟ ಎಲ್ಲ ಮುರ್ತೋಗ್ತಿರಿ. ನಮ್ಮ ಹುಡುಗರು ಮಾತ್ರ ಒಂದ್ ಕಡೆ ಡ್ಯಾನ್ಸ್ ಆಡ್ತಾ ಇದಾರೆ, ಇನ್ನೊಂದ್ ಕಡೆ ಪಟಾಕಿ ಹೊಡಿತಾ ಇದಾರೆ. ಫೈನಲಿ ಗಣೇಶ ಎಂಟ್ರಿ ಮಾತ್ರ ಗ್ರ್ಯಾಂಡ್ ಆಗಿತ್ತು. ಇನ್ನೇನು ಗಣೇಶ್ ಎತ್ಕೊಂಡ್ ಬಂದ್ ನಮ್ಮೂರಲ್ಲಿ ಇಕ್ಕಿದ್ದಾಯ್ತು. ಇನ್ನ ಸೆಲೆಬ್ರೇಷನ್ ಏನು ಕಮ್ಮಿ ಇಲ್ಲ. ಇನ್ನ ನಾನ್ ಸ್ಟಾಪ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ನೀವು. ಥ್ಯಾಂಕ್ ಯು.